ಆತ್ಮೀಯರೇ ನಮಸ್ಕಾರ. NTVಯ ಮಾತು ಮಂಥನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಈ ವಾರದ ಮಾತು ಮಂಥನ ಕಾರ್ಯಕ್ರಮದಲ್ಲಿ ಯಾರು ಅತಿಥಿ ಅನ್ನೋ ಕುತೂಹಲ ನಿಮಗೆ ಇರ್ಬೋದಲ್ವಾ? ಈ ವಾರ ಬಹಳ ಒಳ್ಳೆಯ ಒಬ್ಬ ವ್ಯಕ್ತಿಯನ್ನ ತಮಗೆ ಪರಿಚಯ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಇವರು ಓಂ ಪ್ರಕಾಶ್ ಅಂತ ಜೂನಿಯರ್ PB ಶ್ರೀನಿವಾಸನ್ ಅಂತ ಹೆಸರನ್ನ ಬಹಳ ವರ್ಷಗಳ ಹಿಂದೆ ಅವರು ಪಡ್ಕೊಂಡಿದ್ದಾರೆ. ಬನ್ನಿ ಅವರ ಈ ಸಂಗೀತದ ಪಯಣ ಹೇಗಿತ್ತು, ಜೊತೆಗೆ ಇವರು ಚಿತ್ರಕಲಾವಿದರು ಕೂಡ. ಈಗ ಅವರು ಒಂದು ಚಿತ್ರಕಲಾ ಶಾಲೆಯನ್ನು ಕೂಡ ನಡೆಸ್ತಿದ್ದಾರೆ. ಇವರ ಚಿತ್ರಕಲೆ ಮತ್ತು ಸಂಗೀತ ಪಯಣ ಹೇಗಿತ್ತು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಓಂ ಪ್ರಕಾಶ್ ಅವರೇ ನಮಸ್ಕಾರ. ನಮಸ್ತೆ. ನಿಮ್ಮನ್ನ ಜೂನಿಯರ್ PB ಶ್ರೀನಿವಾಸ್ ಅಂತ ಹೇಳೋದನ್ನ ನಾನು ಕೇಳಿದ್ದೀನಿ. ಬಹಳ ವರ್ಷಗಳ ಹಿಂದೆ ನೀವು ಹೆಸರನ್ನು ಪಡೆದಿದ್ದೀರಿ. ನನಗೊಂದು ಕುತೂಹಲ, ಜೂನಿಯರ್ ಯಾಕಂದ್ರೆ ಬೇರೆ ಬೇರೆ ಗಾಯಕರ ಹಾಡುಗಳನ್ನ ಹಾಡೋದು ಸ್ವಲ್ಪ ಸುಲಭ ಅಂತ ಹೇಳ್ಬೋದು. ಆದ್ರೆ PB ಶ್ರೀನಿವಾಸರ ಅಂದ್ರೆ ಬಹಳ ಗಟ್ಟಿಯಾದ ಧ್ವನಿ ಅವರು, ಬೇಸ್ ವಾಯ್ಸ್ ಅಂತ ಅದನ್ನ ಹಾಡೋದು ಇದೆಯಲ್ಲ ಬಹಳ ಕಷ್ಟದ ಕೆಲಸ. ಆ ಒಂದು ಕಲೆನ ನೀವು ಸಾಧಿಸಿದ್ರಿ ಅಂದ್ರೆ ನಿಜಕ್ಕೂ ಒಂದು ಆಶ್ಚರ್ಯ. ನನಗೊಂದು ಕುತೂಹಲ ಇದೆ, ತಾವು ಹೇಗೆ ಹಾಡ್ತೀರಿ. ಯಾಕೆ ಒಂದು PB ಶ್ರೀನಿವಾಸರ ಒಂದು ಭಕ್ತಿ ಗೀತೆಯೊಂದಿಗೆ ನಮ್ಮ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಬಾರ್ದು? ಖಂಡಿತ. ಎಲ್ಲ ಇದಕ್ಕಿಂತ ಮುಂಚೆ ದೇವರಕ್ಕೆ ತುಂಬ ಪ್ರಣಾಮಗಳು. ತಾಯಿಯಿಂದ ನನಗೆ ಹಾಡು ಬಂದಿದೆ. ಒಂದು ಲೈನ್ ಹಾಡ್ತೀನಿ. ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. PB ಶ್ರೀನಿವಾಸ್ ಅವರು ನನಗೆ ಮಾನಸಿಕ ಗುರು. ಅವರಿಂದ ಇಷ್ಟು ಮುಂದೆ ಇದಾಗ್ತಾ ಇದೆ ಅಂತ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಬಹಳ ಚೆನ್ನಾಗಿ ಹೇಳಿದಿರಿ. ನಿಜಕ್ಕೂ ನನಗೆ ಕಿವಿಯಲ್ಲಿ ಕೇಳ್ತಾ ಇದ್ರೆ PB ಶ್ರೀನಿವಾಸ್ ಅವರೇ ಹಾಡ್ತಾ ಇದ್ದಾರೆ ಅನ್ನೋ ಮಟ್ಟಕ್ಕೆ ನಿಮ್ಮ ಧ್ವನಿ ತುಂಬಾನೇ ಚೆನ್ನಾಗಿದೆ. ಇದೆಲ್ಲ ಹೇಗೆ ಸಾಧ್ಯ ಆಯ್ತು? ಎಷ್ಟು ವಯಸ್ಸಿಂದ ನೀವು ಈ ಸಂಗೀತವನ್ನು ಪ್ರಾರಂಭ ಮಾಡಿದ್ರಿ? ನಾನು ಮೊದಲಿಂದನೂ ಹಾಡು ಅಂತಂದ್ರೆ ನನ್ನ ಶಾಲೆಯಿಂದನೂ ಹಾಡ್ತಾ ಬರ್ತಾ ಇದ್ದೀನಿ. ಹಾಡೋದು, ಚಿತ್ರಕಲೆ ಎಲ್ಲ ನಂದು ಅಭ್ಯಾಸವೇ. ಅದು ಮೂಲತಃ ತಾಯಿಯಿಂದ ಬಂದಿದ್ದರಿಂದ ನನಗೆ ಹಾಡಿದ್ದು ಕೂಡ ಮನಸ್ಸಿಗೆ ಖುಷಿ ಆಗೋದು, ಅದೇ ಆರೋಗ್ಯಕ್ಕೂ ಮುಖ್ಯ. ಅಂದ್ರೆ ನೀವು ಪ್ರಾರಂಭ ಮಾಡಿದಾಗ ಬೇರೆ ಬೇರೆ ಎಲ್ಲ ಗಾಯಕರ ಹಾಡನ್ನ ಹಾಡ್ತಿದ್ರ ಹೇಗೆ? ಎಲ್ಲಾರ್ದು ಹಾಡಿದ್ರು ಕೂಡ ನನಗೆ PB ಅವ್ರದ್ದು ಭಾರಿ ಇಷ್ಟ ಆಗ್ತಿದ್ವಿ ಜಾಸ್ತಿ. ಅಂದ್ರೆ ನಿಮಗೆ ಸಣ್ಣ ವಯಸ್ಸಲ್ಲಿ ನೀವು ಹಾಡ್ತಾ ಇದ್ದಾಗಲೇ ಹೇಳ್ತಿದ್ರ ಜೂನಿಯರ್ PB ಶ್ರೀನಿವಾಸ್ ಅಂತ ಹೇಳ್ತಿದ್ರ ಯಾರಾದ್ರು? ಹೌದು, ಮಂಗಳೂರಿನಲ್ಲಿ ಒಂದು ನಮ್ಮ ಸಂಘದ ವಿಶೇಷ ಇದು ಆಲ್ ಓವರ್ ಇಂಡಿಯಾ ನಡೀತು, ವಿಶ್ವಕರ್ಮ ಸಮ್ಮೇಳನ. ಆವಾಗ ನನ್ನ ಹತ್ರ ಆಕಾಶ ಬೀಳೆ ಮೇಲೆ ಹಾಡಿಸಿದ್ರು. ಅದು ಇಡೀ ಜೂನಿಯರ್ PBS ಅಂತ ಆಗ್ಲೇನೆ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಬೆಂಗಳೂರು ಬಂದ ನಂತರ ಇಲ್ಲಿ ಬಸವನಗುಡಿಯಲ್ಲಿ ಅವರ ಒಂದು ಮುಖ ಪರಿಚಯ ದೂರ ನೋಡಿ ನಂಗೆ ದೇವ್ರು ನೋಡೋದಷ್ಟೇ ಸಂತೋಷ ಆಯ್ತು. ಅಲ್ಲ, ಅದಕ್ಕೆ ಮೊದಲು ನೀವು ಒಂದು ಮಾತು ಹೇಳಿದ್ರಿ, ಅಲ್ಲಿ ಯಾವುದೋ ಒಂದು ಸಮ್ಮೇಳನದಲ್ಲಿ ನೀವು ಒಂದು ಹಾಡನ್ನು ಹೇಳಿದ್ರಿ ಅಂತ. ಹೌದು, ಬಹುಶಃ ಆಕಾಶ ಬೀಳಲು ಅದೇ ಒಂದು ಚೂರು ಹಾಡ್ಬೋದಾ? ಖಂಡಿತ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಾ ನಿನ್ನ ಕೈ ಬಿಡೆನು, ನೀನಿರುವುದೇ ನನಗಾಗಿ ಈ ಜೀವ ನಿನಗಾಗಿ, ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು. ಅದ್ಭುತವಾಗಿದೆ. ಆ ಹಾಡೇ ಅಷ್ಟು, ಆ ಸಾಹಿತ್ಯ ಆಗಲಿ, ಆ ಹಾಡಿನ ಒಂದು ಧಾಟಿ ಇದೆಯಲ್ಲ, ಬಹಳ ಅವತ್ತು ಹಾಡಿದಂತ ಹಾಡು ಇವತ್ತು ಕೂಡ ಹೊಸ ಹಾಡನ್ನು ಕೇಳಿದ ರೀತಿಯಲ್ಲಿ ಇರುತ್ತೆ, ಅಷ್ಟು ಅದ್ಭುತವಾಗಿದೆ. ಹೌದು. ನೀವು ಆಗ್ಲೇ ಒಂದು ಮಾತು ಹೇಳಿದ್ರಿ, ನಾನು PB ಶ್ರೀನಿವಾಸ್ ಅವರು ನನ್ನ ರೀತಿಯ ಆರಾಧ್ಯ ದೈವ ಅಂತ ಹೇಳೋ ರೀತಿಯಲ್ಲಿ ನಿಮಗೆ ಅವರನ್ನ ಭೇಟಿ ಆಗುವಂತ ಚಾನ್ಸಸ್ ಸಿಗ್ತಾ ಯಾವಾಗ? ಅಯ್ಯೋ, ಅದು ಅದ್ಭುತವಾದ ಸಂದರ್ಭ. ಅಂದ್ರೆ ಜೀವನದಲ್ಲೇನೆ ಒಂದು ಮರಿಲಿಕ್ಕೆ ಆಗದಿರುವಂಥದ್ದು. RR ನಗರಕ್ಕೆ ನನಗೆ ಶಕ್ತಿ ರೆಸಾರ್ಟ್ ಅಲ್ಲಿ ಅಪಾಯಿಂಟ್ ಆಗಿ ನಂತರ ಅಲ್ಲಿ ಅವರ ತಮ್ಮನ ಮಗಳು ಅವ್ರ ಪರಿಚಯ ಮಾಡೋದಕ್ಕೆ ಮೂರ್ತಿ ಅಂತ ಸೆಲೂನ್ ಅವನು ಪರಿಚಯ ಮಾಡಿಕೊಟ್ಟಿದ್ದು ನನಗೆ. ಆವಾಗ ನಾನು ಅವರನ್ನು ಭೇಟಿ ಮಾಡಿಸಿ ಅಂತ ಅವ್ರ ಹತ್ರ ಹೇಳಿದ್ದೆ ನಾನು.
ಖಂಡಿತ ಮಾಡಿಸೋಣ ಅಂತ. ಅದು ಹಾಡೋದು ಮಾತ್ರ ಅಂತಲ್ಲ, ಅವ್ರಿಗೆ ಒಂದು ಚಿತ್ರ ಅವ್ರದ್ದು ಬರೆಯೋಣ ಅಂತೇಳಿ ಅವ್ರದ್ದು ರಾಜ್ಕುಮಾರ್ ಅವ್ರ ಚಿತ್ರ ಬರೆದು ನೆಕ್ಸ್ಟ್ ವೀಕೆ ಬರ್ತಿದ್ದಾರೆ, ನೀವು ರೆಡಿಯಾಗಿ ಅಂತಂದ್ರು. ಆಯ್ತು ಅಂತೇಳಿ ಹೋದಾಗ ನಾನು ಹೇಳಿದೆ ಅವರ ಮಗಳ ಹತ್ರ, ನಾನು ಅವರ ಎದುರುಗಡೆ ನಿಂತಾಗ ದೇವ್ರ ಹತ್ರ ನಿಂತಾಗ ಆಗುತ್ತೆ, ನಾನು ಒಂದು 2 ಲೈನ್ ಹಾಡುವಾಗ ನಾನು ಹೇಳಲ್ಲ, ನೀವು ಹೇಳಬೇಕು ಅಂತ ಹೇಳಿದ್ದೆ. ಆಯ್ತು ಅಂತ ಮೌರ್ಯ ಹೋಟೆಲ್ ಬಂದಿರ್ತಿದ್ದವರು, ಕರ್ಕೊಂಡೋಗಿ ಅವ್ರ ಚಿತ್ರ ತುಂಬ ಚೆನ್ನಾಗಿ ದೇವ್ರು ಮಾಡಿಸಿದ್ದಾನೆ, ಅದನ್ನ ಕರ್ಕೊಂಡೋಗಿ ಫ್ರೇಮು ಹಾಕಿರ್ಲಿಲ್ಲ, ಅವರೇ ಫ್ರೇಮ್ ಹಾಕ್ಸಿ ಕರ್ಕೊಂಡೋಗಿ ತೋರಿಸಿದ್ರು. ಹೌದು, ಪಿ ವಿ ಶ್ರೀನಿವಾಸ್ ಅವರು ಮತ್ತೆ ರಾಜ್ಕುಮಾರ್ ಎರಡು ಸೇರಿ ಒಟ್ಟಿಗೆ ಸೇರಿ ಶರೀರ ಶಾರೀರ ಅಂತ ಇದೆ, ಅದನ್ನು ಮಾಡಿದ್ದೆ ಹಾಗೇನೆ. ಹೌದೌದು, ಶರೀರ ಶಾರೀರ ಅದನ್ನ ಅಯ್ಯೋ ಅದನ್ನ ನೋಡಿ ಅಂತೂ ಅದ್ಭುತ. ಓಂ ಪ್ರಕಾಶ್ ಇದು ನಾನು ಇಷ್ಟೊಂದು ಚಂದ ನಾನು ಎಲ್ಲೂ ನೋಡಿರ್ಲಿಲ್ಲ. ಅವ್ನಿಗೆ 10 ನನಗೆ ಪ್ರಿಂಟ್ ಬೇಕು ಅಂತ ಕೇಳಿದ್ರು. ಆಯ್ತು ಸರ್ ಅಂತೇಳಿ ನಾನು ಹೇಳಿದೆ. ಮತ್ತೆ ಇವ್ರು ಹೇಳಿದ್ರು, ಬರೀ ಚಿತ್ರ ಮಾತ್ರ ಬರೆಯೋದಲ್ಲ, ಒಳ್ಳೆ ಹಾಡ್ತಾರ ಅವರು ಅಂತ ಹೇಳಿದ್ರು. ಒಂದು ಲೈನ್ ಹಾಡ್ಲ ಸರ್ ಅಂತ ಹೇಳಿದ. ಅಯ್ಯೋ ಹಾಡಿ ಅಂತಂದ್ರು. ಅವಾಗ ಅದೇ ನನಗೆ ಅವ್ರಿಗೆ ಎಲ್ಲ ಹಾಡುಗಳು ಇಷ್ಟನೇ, ಆದ್ರೆ ನನಗಿಷ್ಟ ಆಗಿದ್ದು ಹಾಡ್ಬೇಕಲ್ಲ, ಅದನ್ನ ಹೃದಯ ವೀಣೆ ಮಿಡಿಯೆ ತಾನೆ, ಹೃದಯ ವೀಣೆ ಮಿಡಿಯೆ ತಾನೆ, ಕಾರಣ ನೀನೆ ಓ ಜಾಣೆ, ಕಾರಣ ನೀನೆ ಓ ಜಾಣೆ. ಅದ್ ಹಾಡಿದೆ. ಏನಿದು ಬಹಳ ಸ್ಟಾಕ್ ಇಟ್ಕೊಂಡಿದ್ದೀರ ನೀವು. ನಮಗೆ ಕೇಳಿದ್ರೆ ಮೈಯೆಲ್ಲ ಜುಮ್ ಅಂತ ಇದೆ. ಪಿ ವಿ ಶ್ರೀನಿವಾಸ್ ಹಂಗಾಗಿರ್ಬೋದು, ಅವರ ಧ್ವನಿಯನ್ನೇ ಇನ್ನೊಬ್ರು ಗಾಯಕರು ಹಾಡ್ತಾ ಇದ್ದಾರೆ ಅಂದಾಗ ತುಂಬಾನೇ ಬಹಳ ಒಳ್ಳೆ ಮನುಷ್ಯ ಅಂತ ಕೇಳಿದ್ದೀನಿ ಪಿ ವಿ ಶ್ರೀನಿವಾಸ್. ಅದ್ಭುತ. ಅದರಲ್ಲಿ ಒಂದು ಮಾತಿಲ್ಲ, 8 ಭಾಷೆ ಹಾಡ್ತಾರೆ, ಮಾತಾಡ್ತಾರೆ, 14 ಭಾಷೆ ಗೊತ್ತು. ಆನಂತರ ಅವ್ರದ್ದು ಎಂತ ಪ್ರೀತಿ ಅಂತಂದ್ರೆ, ಅವ್ರ ಪ್ರೀತಿನ ಗಳಿಸೋದು ಯಾವ್ದು ದೊಡ್ಡ ಜನ್ಮದ ಪುಣ್ಯ ಅಂತಲೇ ಹೇಳ್ಬೇಕಷ್ಟೇ ನನಗೆ. ಆ ರೀತಿ ದೇವರು ಮಾಡಿದ. ಆಮೇಲೆ ಅದನ್ನ ಹೇಳಿದ್ರು ಬೇರೆ ಪತ್ರಿಕೆಗೆಲ್ಲ ಕೊಡಿಗಿಂತ. ನಾನು ಪತ್ರಿಕೆ ಆಯ್ತು ಸರ್ ಅಂತ ಹೋಗಿ ವಿಜಯಕರ್ನಾಟಕ ಎಲ್ಲ ಕೇಳಿದೆ. ಅಲ್ಲಿ ಕೇಳಿದಾಗ ಅವರು ಹೇಳಿದ್ರು, ಇದು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದಿರಿ, ಬೇರೆನ ಸ್ಪೆಷಲ್ ಇರ್ತಾನೆ ಅಂತ ಹೇಳಿದ್ರು. ಆಗ ರೆಸಾರ್ಟ್ ಅಲ್ಲಿ ಬಂಡೇಲೆಲ್ಲ ನಾನು ಕೆಲವೆಲ್ಲ ರೂಪ ಸಿಕ್ಕಿದ್ದು ಮಾಡಿದ್ದೆ ನಾನು. ಅದನ್ನ ಅಲ್ಲಿಗೆ ಅವ್ರಿಗೆ ತಗೊಂಡೋಗಿ ಕೊಟ್ಟೆ. ಇದನ್ನು ಕೊಟ್ಟಿದ್ದಾಗ ಭೂಪಯ್ಯನವರು ಅಂದ್ರೆ ಅದು ಅವಾಗ ಅಲ್ಲಿ ಇಂಟರ್ವ್ಯೂ ಕರೆಸಿದ್ರು. ಪಾಪ ಅವರ ಹೆಸರು ಹೇಳೋಕ್ಕೂ ನನಗೆ ಮರ್ತೋಯ್ತು, ಇವತ್ತು ಪಶ್ಚಾತ್ತಾಪ ಆಗುತ್ತೆ. ಯಾಕೆಂದ್ರೆ ಅದು ಅವರು ಫೋನ್ ಮಾಡಿ ವಿಶ್ ಮಾಡಿದ್ರು. ಅವರು ಅಂತ ಗೊತ್ತಿಲ್ಲ, ಒಟ್ಲಲ್ಲಿ ನನಗೆ ತುಂಬಾ ಚೆನ್ನಾಗಿ ಹಾಡ್ತೀರಿ, ಚೆನ್ನಾಗಿ ಬರೀತೀರಿ, ಒಂದು ಲೈನ್ ಹಾಡಕ್ಕಾಗತ್ತಾ ಅಂತ ಕೇಳಿದ್ರು ಬೋಪಯ್ಯನವರು. ಅದಕ್ಕೆ ನಾನು ಆಯ್ತು ಅಂತೇಳಿ ಒಂದು ಲೈನ್ ಹಾಡಿದ್ದೆ. ಓ ಏನ್ ಚೆನ್ನಾಗಿ ಇಷ್ಟು ಚೆನ್ನಾಗಿ ಹಾಡ್ತೀರಿ ಅಂತೇಳಿ ಹೇಳಿದ್ರು. ನನಗೆ ಅಲ್ಲಿ ಕರೆದು ಇಂಟರ್ವ್ಯೂನಲ್ಲಿ ಹೇಳಿದಾಗ ಹೆಸರು ಹೇಳೋಕೆ ನನಗೆ ಹಾಡಿಂದ ಹಾಡ್ಬಿಡ್ತೀನಿ, ಆದ್ರೆ ಮಾತಾಡೋಕೆ ಬರೀ ನನಗೆ ಗೊತ್ತಿಲ್ಲ, ಅದು ಬರೀ ಕಷ್ಟ. ನನಗೆ ಒಂದು ಆಶ್ಚರ್ಯ ಆಗುತ್ತೆ, ಯಾಕೆಂದ್ರೆ ಒಂದು ಯಾವುದೇ ಒಬ್ಬ ಗಾಯಕನಿಗೆ ಒಂದು ದಿನನಿತ್ಯ ತಾಲೀಮು ಬಹಳ ಮುಖ್ಯ ಆಗುತ್ತೆ. ಯಾವುದೇ ಸಂಗೀತಗಾರ ಆಗಲಿ ಡೈಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೀವು ಇಷ್ಟೊಂದು ಚೆನ್ನಾಗಿ ಮಾತಾಡ್ಬೇಕಂತಂದ್ರೆ, ನೀವು ಹಾಡ್ಬೇಕಂತಂದ್ರೆ ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ರೆ ಹೇಗೆ? ಪ್ರಾಕ್ಟೀಸ್ ಎಲ್ಲ ಜೀವನ ನನಗೆ ಸಂತೋಷ. ಅದಕ್ಕೆ ಇಡೀ ಜೀವನದಲ್ಲಿ ನನಗೆ ಹಾಡು ಅದು ಏನಂದ್ರೆ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡೋದ್ ಬೇಕಾಗಲ್ಲ. ನಾವು ಇದು ಹಾಡ್ತಾನೆ ಇದ್ರೆ ಸಂತೋಷ ಕೊಡ್ತಾ ಇರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಎಲ್ರಿಗೂ ನಾನು ಹೇಳೋದು ಅದನ್ನೇ. ಡೈಲಿ ಹಾಡ್ತಾನೆ ಇರ್ತೀನಿ, ಗೊತ್ತಿಲ್ಲ ಹಾಡ್ತಿರ್ತೀನಿ. ಒಂದ್ಸತಿ ಏನಾಗಿದೆ, ಒಂದು ಎಕ್ಸಾಂಪಲ್, ಒಂದು ಪ್ರಾನ್ ಸ್ಟೋರ್ ಅಲ್ಲಿ ತರಕಾರಿ ತಗೊಳ್ಳುವಾಗ ಗೊತ್ತಿಲ್ಲದೆ ನಾನು ಗುಣಗ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಹಾಡ್ತೀರಿ ಸರ್, ಅಷ್ಟು ವಾಯ್ಸ್ ಚೆನ್ನಾಗಿದೆ ಅಂತಂದ್ರು. ಯಾವ್ದು ಅಂತ ನನಗೆ ಗೊತ್ತಿಲ್ಲ, ನೋಡಿ ಹಳೆ ಹಾಡುಗಳ ಕೇಳ್ತಾ ಇದ್ದ ಸಂತೋಷ, ನಿಮ್ದು ಒಳ್ಳೆ ಕಂಠ ಇದೆ ಅಂತ ಹೇಳಿದ್ರು. ಈಗೆಲ್ಲ ಸೋಷಿಯಲ್ ಮೀಡಿಯಾದ ಕಾಲ ಈಗ, ಎಲ್ಲಿ ಬೇಕಾದಷ್ಟು ಸೋಷಿಯಲ್ ಮೀಡಿಯಾ ತಂಡಗಳಿದೆ, ಅವರು ಸಂಗೀತದ ತಂಡಗಳನ್ನು ಇಟ್ಕೊಂಡು ಹಾಡ್ತಾರೆ. ಅಂಥದ್ರಲ್ಲಿ ಏನೋ ಭಾಗವಹಿಸ್ತಿದ್ರೆ ತಾವು? ಇದು ಡ್ರಾಯಿಂಗ್ ಕ್ಲಾಸ್ ಮಾಡೋದ್ರಿಂದ ಏನಾಗುತ್ತೆ, ಕರೆಕ್ಟಾಗಿ ಅದು ಹೋಗಿ ಅಟೆಂಡ್ ಮಾಡ್ಲಿಕ್ಕೆ ಎಲ್ಲ ಆಗೋದಿಲ್ಲ. ಅದಕ್ಕೋಸ್ಕರ ನನಗೆ ಒಂದಲ್ಲಾದ್ರೂ ಪಕ್ಕ ಅವರು ನಾಳೆ ಭವಿಷ್ಯ ಅಲ್ಲ ಮಕ್ಕಳು, ಪೇರೆಂಟ್ಸ್ ತುಂಬಾ ನಂಬಿದ್ದಾರೆ, ಆ ನಂಬಿಕೆ ತಕ್ಕಾಗಿ ನಾನು ನಡ್ಕೊಳ್ತೀನಿ. ಅದು ನನ್ನ ಪ್ರಶ್ನೆ ಏನಂತಂದ್ರೆ, ನೀವು ಯಾವ್ದಾದ್ರು ಈ ತರ ಸೋಷಿಯಲ್ ಮೀಡಿಯಾ ತಂಡದಲ್ಲಿ ಹಾಡಿದ್ದೀರಾ ಹೇಗೆ ಅಂತ ಕೇಳ್ತೀನಿ. ಸಮಯ ಇದ್ದಾಗ ಈಗ ಸೀನಿಯರ್ ಸಿಟಿಸನ್ ಅವರಲ್ಲಿ ಕರೀತಾರೆ, ಅಲ್ಲಿ ಹೋಗಿ ಹಾಡಿದ್ದೀನಿ.
ಮತ್ತೆ ಕ್ಲಾಸ್ ಇರೋದ್ರಿಂದ ಆಗೋದಿಲ್ಲ. ಅದಕ್ಕೆ ತುಂಬಾ ಸಂತೋಷ. ಅಲ್ಲಿ ರೀಬರ್ತ್ PBS ಅಂತ ಹೇಳ್ತಿರ್ತಾರೆ ಅವರು, ಅಷ್ಟು ಪ್ರೀತಿ ಇಟ್ಟಿದ್ದಾರೆ. ಅಂದ್ರೆ ಜನಗಳ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಪ್ರೀತಿ ಇಟ್ಟು ಎಷ್ಟು ಚೆನ್ನಾಗಿ ಆಡ್ತೀರಿ ಸರ್ ಅಂತ ಹೇಳ್ತಾರೆ. ಸೊ ಇನ್ನು ನಿಮ್ಮ ಚಿತ್ರಕಲೆ ಬಗ್ಗೆ ಬರಬೇಕಾದ್ರೆ ಇದು ಯಾವಾಗ ಪ್ರಾರಂಭ ಆಯ್ತು ನಿಮ್ಮ ಚಿತ್ರಕಲೆ? ಚಿಕ್ಕ ವಯಸ್ಸಿಂದನೂ ನನಗೆ ಚಿತ್ರಕಲೆ ಕ್ಲಾಸಲ್ಲಿ ನನ್ನ ಮಾಸ್ಟರ್ ನನ್ನ ಬೋರ್ಡಲ್ಲೆಲ್ಲ ಬರೆಸ್ತಾ ಇದ್ರು. ಮತ್ತೆ ಅವರಿಗೆಲ್ಲ ಇದು ಗಾಂಧಿ ನೆಹರು ಇದರದೆಲ್ಲ ಚಿಕ್ಕ ವಯಸ್ಸಲ್ಲಿ ಪೆನ್ಸಿಲಲ್ಲಿ ಮಾಡ್ಕೊಡ್ತಾ ಇದ್ದೆ. ಎಲ್ಲರ ಮನೇಲೂ ಅದೆಲ್ಲ ಇದೆ ಆ ಥರ. ಚಿತ್ರಕಲೆ ಬಗ್ಗೆ ಓದಿದ್ದೀರಾ ತಾವು? ಟ್ರೈನಿಂಗ್ ತಗೊಂಡಿದ್ದೀರಾ? ಇಲ್ಲ, ಅದೇ ನಂದೇ ಇದು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಮ್ಮ ಮಾವನೇ ನಮಗೆ ಮಾಡಿಸಿದ್ದು. ಅವನು ನನಗೆ ತಂದೆಗಿಂತಲೂ ಹೆಚ್ಚು ಇದು ನಮ್ಮ ಮಾವ ಸೋದರ ಮಾವ ಅವರೇ ನಾನು ಸಾಕಿದ್ದು. ಅವ್ರು ITI ಮಾಡಿಸಿದ್ದು ಅವರೇನೆ ನನಗೆ. ಅಲ್ಲಿ ನಿಮಗೆ ಡ್ರಾಯಿಂಗ್ ಎಲ್ಲ ತುಂಬಾ ಬರ್ತಾ ಇತ್ತಾ? ಡ್ರಾಯಿಂಗ್ ಅಲ್ಲಿ ಪ್ರಾಕ್ಟಿಕಲ್ ಹೈಯೆಸ್ಟ್ ನಾನು ತಗೊಳ್ತಿದ್ದೆ. ಅದು ಥಿಯರಿ ಬುಕ್ ಮಾಡಿದ್ದು ನನ್ನ ಬುಕ್ ಅನ್ನು ಇಲ್ಲಿ ಇಂಡಸ್ಟ್ರಿಯಸ್ ಟ್ರೈನಿಂಗ್ ಇಲ್ಲಿಗೆ ತರಿಸಿ ಈ ತರ ಒಬ್ಬ ಟ್ರೈನ್ ಈ ತರ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿದಾರೆ. ಈಗಲೂ ಇದೆ ಆ ಬುಕ್, ಇದ್ದರೆ ಇಟ್ಕೊಂಡಿದ್ದೀನಿ ನಾನು. ಅಂದ್ರೆ ನೀವು ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಹೋಗಿ ಈ ತರ ಆರ್ಟ್ ಏನ್ ಕಲ್ತಿಲ್ಲ ನೀವು? ಆರ್ಟ್ ಎಲ್ಲೂ ಕಲ್ತಿಲ್ಲ. ಆರ್ಟ್ ಹೀಗೇನೆ ಹಾಬಿಯಾಗಿ ತಂದೆ ತಾಯಿಗೆ ಇಬ್ರಿಗೂ ಇತ್ತಲ್ಲ, ಅದರಿಂದ ನನಗೆ ಬಂದಿದೆ ಅದು. ಅಂದ್ರೆ ನೀವೇ ಅದನ್ನ ಪ್ರಾಕ್ಟೀಸ್ ಮಾಡಿ ಅದನ್ನ ಬೆಳೆಸ್ಕೊಂಡು ಬಂದ್ರಿ? ಹೌದು. ಅದು ಅಂದ್ರೆ ಅದು ಖುಷಿ ಕೊಡುತ್ತಲ್ಲ, ಎಷ್ಟು ಚೆನ್ನಾಗಿ. ಮತ್ತೆ ಇನ್ನೊಂದು ಏನ್ ಹೇಳ್ಬೇಕು, ಹಾಸನ ಬಿಲ್ಲೂರಲ್ಲಿ ನಾನು ಓದಿದ್ದು. ಅಲ್ಲಿ ಅಜಂತಾ ಆರ್ಟ್ಸ್ ಅಂತ ಇದ್ರು ಎದುರುಗಡೆ ರೋಡಲ್ಲಿ. ಅವರೊಂದು ಶೀರ್ಷೆಯನ್ನು ಬರೆದಿದ್ರು. ಹೀಗೆ ಬರೆದಿದ್ದು ನೋಡಿದ್ರೆ ಎಷ್ಟು ಜನ ಚೆನ್ನಾಗಿ ಬರ್ದಿರಪ್ಪ ಅಂತ ನನ್ನ ಮನ್ಸಲ್ಲಿ ಬಂತು. ಅವ್ರು ಬರೆದ ನಾನು ಅಂದ್ರೆ ಆ ಥರ ಬರೆಯೋಕ್ಕಾಗದಿದ್ರು ಕೂಡ ಪೆನ್ಸಿಲ್ ಎಷ್ಟು ಚೆನ್ನಾಗಿ ಬರೆಯೋಕ್ಕಾಗತ್ತೆ ಅಂತ ಯಾರಿಗೂ ತೋರಿಸ್ದೇನೆ ಒಂದು ತಿಂಗಳು ಪಕ್ಕ ಒಂದು ಇಂಚಲ್ಲಿ ಏನೇನು ಬರುತ್ತೆ ಎಲ್ಲ ಫುಲ್ ಮಾಡಿದೆ. ಆಮೇಲೆ ತೋರಿಸಿದಾಗ ಏನು ಮಗು ಏನು ಮಾಡ್ಬಿಟ್ಟಿದ್ದಾನಪ್ಪ ಅಷ್ಟು ಅಂತೇಳಿ ಅಷ್ಟು ಸಂತೋಷಪಟ್ಟರು. ಪ್ರತಿಯೊಂದನ್ನು ಎಲ್ಲದರಲ್ಲೂ ಅಚ್ಚುಕಟ್ಟಾಗಿ ಯಾವುದು ಮಾಡ್ತೀವಿ ಅದು ಪಕ್ಕ ಆಗುತ್ತೆ. ದೇವರ ಆಶೀರ್ವಾದ ಬೇಕು, ನಮ್ಮ ಪ್ರಯತ್ನ. ಅದಕ್ಕೆ ಹೆಚ್ಚು ಶ್ರದ್ಧೆ ಭಕ್ತಿ ಖಂಡಿತ ಇರಬೇಕು. ಅದು ಹೌದು, 90 ನಾವು ಅವನು ಅಂತ ನಾನು ಹೇಳೋದು. ನಿಮ್ಮ ಸ್ಟೈಲ್ ಯಾವ ಸ್ಟೈಲ್ ಅಲ್ಲಿ ನೀವು ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ದೀರಿ? ಪೇಂಟಿಂಗ್ ಅಂದ್ರೆ ಕಲೆ. ಯಾವತ್ತು ನಾವು ಪ್ರಕೃತಿ ನೋಡುವಾಗ ನನಗೆ ಯಾವತ್ತು ಬೇಜಾರೇ ಆಗಲ್ಲ. ನಾವು ಈ ಹುಟ್ಟಿ ನಮ್ಮಂತವ್ರು ಕೋಟಿ ಜನ ಹುಟ್ಟತಾನೆ ಇರ್ತಾರೆ, ಅದ್ರ ಪ್ರಕೃತಿ ನೋಡುವಾಗ ಬೇಜಾರಾಗಲ್ಲ. ಆ ಸಂತೋಷ ಕೊಡೋ ತರಾನೇ ಆರ್ಟ್ ಮಾಡ್ಬೇಕು ಅಂತ ನಾನು ಹೇಳೋದು. ಯಾಕೆಂದ್ರೆ ಅದು ತೃಪ್ತಿ ಕೊಡ್ತದೆ ಬಾರಿ. ಸೊ ಇದು ಏನಾದ್ರೂ ಎಕ್ಸಿಬಿಷನ್ಸ್ ಆ ಥರ ಏನಾದ್ರು ಮಾಡಿದ್ದೀರಾ ತಮ್ಮ ಚಿತ್ರಕಲೆ? ಎಕ್ಸಿಬಿಷನ್ ಮಾಡಿಲ್ಲ, ಯಾಕಂದ್ರೆ ಸಂದರ್ಭ ಸಿಕ್ಕಿಲ್ಲ. ಅದು ಮತ್ತೆ ಮಾಡಿದ್ದನ್ನು ಕಳಿಸಿದ್ದೆ. ಅದು ಕೆಲವು ಸತಿ ಕಾಂಪೀಟ್ ಮಾಡೋಕೆ ಟೈಮ್ ಆಗ್ತಿರ್ಲಿಲ್ಲ. ಜೀವನ ಆ ಥರ ಇತ್ತು. ಜೊತೆಗೆ ನೀವು ಚಿತ್ರಕಲಾ ಶಿಕ್ಷಕರಾಗಿ ಕೂಡ ಬಹಳಷ್ಟು ಮಕ್ಕಳಿಗೆ ದೊಡ್ಡವರಿಗೆಲ್ಲ ಚಿತ್ರಕಲೆಯನ್ನು ಕಲಿಸ್ತಾ ಇದ್ದೀರಿ. ತುಂಬಾ ಪೇರೆಂಟ್ಸ್ಗಳು ತುಂಬಾ ಸಂತೋಷ ಪಡ್ತಾರೆ. ಫಸ್ಟ್ ಅಂದಾಗೆ ಹೇಳುವಾಗ ಹಾಡಿ ರಾಗ ಉಗುಳಿ ರೋಗ ಅಂತ ಹೇಳಿದಾಗ ಗೀಚಿದ್ದಕ್ಕೆ ದುಡ್ಡು ಕೊಡ್ಬೇಕು ನೀವು ಅಂತ ಹೇಳಿದೆ. ಯಾಕೆಂದ್ರೆ ಗೀಚಿನೇ ಬರುತ್ತೆ. ಅದು ಕಣ್ಣು ಮನಸ್ಸು ಕೈ ಒಂದು ಲೈನಿಗೆ ಬರಬೇಕಾದಾಗ ಏನಾಗತ್ತೆ, ಅದು ಪ್ರಾಕ್ಟೀಸ್ ಆಗಿ ನಾವು ಇಟ್ಟಿದ್ದೇ ಸ್ಕೆಚ್ ಆಗುತ್ತೆ. ಅದು ಮಕ್ಳ ಹತ್ರ ಹೇಳಿದ ಅದು ಪೇರೆಂಟ್ಸ್ ಗೊತ್ತಾಗಿ ಈಗ ನಾನು ಊರಿಗೆ ಹೊರಡ್ತಾ ಇಲ್ಲ, ಅದಕ್ಕೋಸ್ಕರ ಅವರು ಏನಪ್ಪ ಈ ತರ ಮಾಡ್ತಿದಿರಲ್ಲ ಅಂತ ಸರ್ ಅಂತ ಬೇಜಾರು ಮಾಡ್ತಾರೆ. ದೊಡ್ಡವರಿಗೆ ಕಲಿಸೋದಕ್ಕೂ ಮಕ್ಕಳಿಗೆ ಕಲಿಸೋದಕ್ಕೂ ಏನು ಒಂದು ಚಾಲೆಂಜಸ್ ಏನಿರುತ್ತೆ? ಮಕ್ಕಳಲ್ಲಿ ಏನಂದ್ರೆ ಮಕ್ಕಳಾಗಿನೇ ಅವ್ರಿಗೆ ಮಕ್ಕಳಿಂದ ತೆಗಿಯುವಂತ ನಮಗ್ ಗೊತ್ತಿರಬೇಕು. ಅದು ಕೈ ಓಡಿ ಬರುತ್ತಲ್ಲ, ಅವ್ರಿಗೆ ಖುಷಿ ಆಗೋ ರೀತಿ ಆದಾಗ ಏನಾಗತ್ತೆ, ಅವ್ರು ಚೆನ್ನಾಗಿ ಮಾಡೋದು ಶುರು ಮಾಡ್ತಾರೆ. ಆಮೇಲೆ ಅವ್ರನ್ನ ಇಳಿಸೋದು ಕಷ್ಟ, ಗೊತ್ತಿಲ್ಲದೆ ಕೂರಿಸೋದು ಕಷ್ಟ ಅಂತ. ದೊಡ್ಡವ್ರಿಗೆ ಏನಾಗತ್ತೆ, ಕೆಲವರು ನಾನು ಒಬ್ರು CO ಮಿಸ್ಸಸ್ ಅವರು ಇದ್ದಾರೆ, ಅವ್ರಿಗೂ ಕ್ಲಾಸ್ ತಗೊಳ್ತಾ ಇದ್ದೆ. ಅವರು Z-ಇಂದ A ಕಲಿತಾರೆ. ಅದರ ಇದು ಮಾಡಿ ಅವರು 1 ವರ್ಷದಲ್ಲಿ ಒಂದು ಅವಾರ್ಡ್ ತಗೊಂಡಿದ್ದಾರೆ. ಈಗ ಬಹಳಷ್ಟು ವರ್ಷಗಳಿಂದ ನೀವು ಬೆಂಗಳೂರಲ್ಲಿ, ಎಷ್ಟು ವರ್ಷಗಳಿಂದ ಬೆಂಗಳೂರು? 52 ವರ್ಷ ಆಯ್ತು. 52 ವರ್ಷ. 74 May 4th ಬಂದಿದ್ದು ನಮ್ಮ ಬೆಂಗಳೂರಿಗೆ. ಅಂದ್ರೆ ಈ ಚಿತ್ರಕಲೆ ಮತ್ತೆ ನಿಮ್ಮ ಹವ್ಯಾಸವಾಗಿ ಹಾಡು ಇದನ್ನ ಮಾಡ್ಕೊಂಡು ಬಂದಿದ್ದೀರಿ. BL ಟ್ರೈನಿಂಗ್ ಆಗಿದೆ, ಆಗಲೇ BL ಟ್ರೈನಿಂಗ್ ಮಾಡ್ಕೊಂಡಿದ್ದೀನಿ. ಅದೇ ಜೀವನವನ್ನ ಹಿಂತಿರುಗಿ ನೋಡಿದಾಗ ಈ ಒಂದು 52 ವರ್ಷಗಳು ಏನ್ ಬೆಂಗಳೂರು ತಾವು ಕಳೆದಿದ್ದೀರಿ, ಇದನ್ನ ಹಿಂತಿರುಗಿ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಎನಿ ರಿಗ್ರೆಟ್ಸ್? ನನಗೆ ನೀವು ಒಳ್ಳೆ ಪ್ರಶ್ನೆ ಅದು ನನಗೆ. ಯಾಕೆಂದ್ರೆ ನನಗೆ ಫಿಲಂ ಫೀಲ್ಡ್ ಅಲ್ಲಿ ಬೀಳ್ಬೇಕು ಅಂತ ತುಂಬಾ ಆಸೆ ಇದ್ದಿದ್ದು. ಯಾಕೆ ಬೀಳ್ಬೇಕು ಅಂತಂದ್ರೆ ಅದು ದೊಡ್ಡ ಸಾಗರ ಇದ್ದಾಗ ಅದರಲ್ಲಿ ನನಗೆ ಚಿಕ್ಕ ವಯಸ್ಸಿಂದ ಲಾಠಿ ವರ್ಷ ಕತ್ತಿ ವರ್ಷ ಎಲ್ಲ ತಂದೆ ಕಲಿಸಿದ್ದಾರೆ. ಇಚ್ಛೆ ಇದೆ, ಸ್ವಲ್ಪ ಆರ್ಟ್ ಗೊತ್ತಿದೆ, ಆಮೇಲೆ ಹಾಡು ಗೊತ್ತಿದೆ. ಅಲ್ಲೋಗಿ ಬಿದ್ರೆ ಯಾವ್ದಲ್ಲಾದ್ರೂ ಊಟ ಸಿಕ್ಕತ್ತೆ, ಏನ್ ತೊಂದರೆ ಇಲ್ಲ. ನಮ್ಮದು ಕವಡೆ ಮೇಲೆ ಬಂದಾಗ ದೇವರು ನಮ್ಮನ್ನ ಇದು ಮಾಡ್ತಾನೆ ಅಂತ ನಮಗೆ ಅದು ಚೆನ್ನಾಗಿ ಅನುಭವ ಇದೆ. ಎಲ್ಲ ವಿಷಯನೂ ನಾನು ಹೇಳೋದು ದೇವರಿಂದನೇ ಅಲ್ಲಿಂದ ಸ್ಟಾರ್ಟ್ ಆಗುವಾಗ ಅದು ಅವನ ಪಾದ ಗಟ್ಟಿ ಇಟ್ಕೊಳ್ಳೋದು ಕಲಿಬೇಕು ಪ್ರತಿಯೊಬ್ಬರು. ಅಲ್ಲಿಂದ ನಮ್ಮ ಕೆಲಸ ನಾವು ಮಾಡ್ತಿರ್ಬೇಕು.
ಅವನು ಒಂದು ದಿನ ಮೊನ್ನೆ ಏನ್ ಮಾಡ್ತಾನೆ, ಅವ್ರ PV ಸರ್ ಸೆಕ್ರೆಟರಿ ವಸಂತ್ ಸರ್ ಅವ್ರಿಗೆ ಹೇಳ್ತಾ ಇದ್ದೆ, ಚಿತ್ರರಂಗದ ಬಗ್ಗೆ ಹೇಳಿದ್ರಿ, ತಾವೇನಾದ್ರು ಪ್ರಯತ್ನ ಪಟ್ಟಿದ್ದೀರಾ ಅಲ್ಲಿ? ಅದು ನಾನೀಗ ನೀವು ಹೇಳಿದ್ರಲ್ಲ ಅದನ್ನ ಈಗ ಪೂರ್ತಿ ಮಾಡ್ತೀನಿ. ಯಾಕಂದ್ರೆ ಚಿತ್ರರಂಗಕ್ಕೆ ಹೋಗಿದ್ರೆ ದುಡ್ಡು ಮಾಡ್ತಿದ್ದೆ, ಹೆಸರು ಮಾಡ್ತಿದ್ದೆ, ಎಲ್ಲ ಆಗ್ತಿತ್ತು, ದೇವ್ರು ಇರ್ತಿರ್ಲಿಲ್ಲ. ಯಾಕೆ ಗೊತ್ತಾ, ದುಡ್ಡು ಬಂದಾಗ ಎಲ್ಲ ಬರುತ್ತಲ್ಲ, ಅದ್ರ ಹಿಂದೆ ಎಲ್ಲ ಇರ್ತದೆ. ಅದ್ರ ದೇವ್ರೇನ್ ಮಾಡಿದ್ದಾನೆ, ನಿನ್ ಬೇಡ ಮರ ನಾನ್ ಬರ್ತೀನಿ, ಇದು ಒಂದ್ ಕಡೆ ಕೋಟಿ ರೂಪಾಯಿ ಇಟ್ಟಿರ್ತಾನೆ ಒಬ್ಬ, ಒಂದ್ ಕಡೆ ಅವನು ಮೂರ್ತಿ ಇಟ್ಟಿರ್ತಾನೆ, ನಾನು ಮೂರ್ತಿನೇ ತಗೊಂಡಿದ್ದು. ಯಾಕಂದ್ರೆ ನೀನಿದ್ರೆ ಅಕ್ಷಯ ಇದ್ದಾಗೆ, ಕೋಟಿ ರೂಪಾಯಿ ತಗೊಂಡು ಕೋಟಿ ರೂಪಾಯಿ ಮುಗಿದೋದ್ರೆ ಅವನೆಲ್ಲಿದ್ದಾನೆ ಅಂತ. ಅದರಿಂದ ಬೆಳಿಬೇಕಾದ್ರೆ ನೀವು ಹೆಚ್ಚು ಶ್ರಮ ಪಡಬೇಕು, ಅದ್ರಲ್ಲಿ ಬೀಳ್ಬೇಕು, ಅದ್ ಬಂದಾಗಲೇ ಒಂದು ದೊಡ್ಡ ಹೆಸರು ಮಾಡಕ್ ಸಾಧ್ಯ ಆಗುತ್ತೆ. ಅದು ಎಲ್ಲರ ಮನಸ್ಸಲ್ಲೂ, ಎಲ್ಲ ಕಲಾವಿದರ ಮನಸ್ಸಲ್ಲೂ ಹೆಸರು ಬೇಕಾಗೇ ಇಲ್ಲ. ಅವನಿದ್ರೆ ಸಾಕು, ಅಕ್ಷಯ ಇದ್ದಾಗ ಹೆಸರು ಆಟೋಮೆಟಿಕ್. ನೆಮ್ಮದಿ ಬೇಕಾ, ನೆಮ್ಮದಿ ಇಟ್ಕೋಬೇಕು, ಇಲ್ಲ ಹೆಸರು ಬೇಕಾ, ಹೆಸರು ಇಟ್ಕೋ, ಎರಡರಲ್ಲಿ ಒಂದು ಇಡ್ಬೇಕು ಅಷ್ಟೇ. ನೀವು ನೆಮ್ಮದಿ ಆಗಿದ್ದೀರಾ? ನಾವು ಖಂಡಿತ ನೆಮ್ಮದಿ ಫುಲ್. ನನಗೆ ಕಾಲು ನೋವು ಕೊಟ್ಟಿದ ಮೇಲೆ ಇನ್ನೂ ಸಂತೋಷ ಪಟ್ಟೆ. ಯಾಕೆ ಗೊತ್ತಾಗ, ಅದ್ರಲ್ಲೂ ತುಂಬಾ ಕಲಿತೆ. 55 ವರ್ಷ ಕಲಿತೆ. ದೇವ್ರಿಗೂ ಆಶ್ಚರ್ಯ ಆಗುತ್ತೆ. ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅವ್ರು ನಿಜ. ಯಾಕಂದ್ರೆ ಅನುಭವಕ್ಕಿಂತ ದೊಡ್ಡ ಇದು ಯೂನಿವರ್ಸಿಟಿ ಯಾವ್ದು ಇಲ್ಲ. ಅಲ್ಲ, ನಿಮಗೆ ಬೇಜಾರಾಗಿರೋದ್ರಿಂದ ನೀವು ಬೆಂಗಳೂರು ಬಿಡ್ತಿದ್ರ ಅಂತ ಹೇಳ್ತಿದ್ರಿ, ನಿಜ ಅದು? ಖಂಡಿತ ಇಲ್ಲ. ಕಾಲ್ ನೋವಿಂದ ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಈಗ ಅಂತ. ಈಗೆಲ್ಲ ಎಷ್ಟು ಜನ ಇಲ್ಲಿರೋ ಪ್ರೀತಿ ಇದೆಯಲ್ಲ, ಅದ್ಭುತ. ಅದನ್ನ ಪ್ರೀತಿ ಬೆಲೆ ಕಟ್ಟಕ್ಕಾಗಲ್ಲ, ನಾನು ಎಷ್ಟು ಅಂತ ಹೇಳಕ್ಕೂ ಆಗಲ್ಲ. ನಿಮ್ಗೆ ಎಷ್ಟು ವರ್ಷ ಈಗ? ನನಗೆ 75 ಕಳೆದು 76 ಈಗ. 75 ವರ್ಷ. ನಿಮ್ಮನ್ನ ನೋಡಿದ್ರೆ 35-40 ಕಾಣ್ತಾ ಇದ್ರು. 52 ವರ್ಷ ಇಲ್ಲೇ ಬೆಂಗಳೂರು ಸರ್ವಿಸ್ ಆಯ್ತು. ಬೆಂಗಳೂರು ಬರುವಾಗ ನಾನು ವೈಟ್ ಪೇಪರ್ ತರ, ಏನು ಗೊತ್ತಾ, ಹಾರ್ಡ್ ವರ್ಕ್ ಹಾನೆಸ್ಟ್ ಇರ್ಬೇಕು ಅಷ್ಟೇ. ಇಲ್ಲಿ ಡಾಕ್ಯುಮೆಂಟ್ ಪೇಪರ್ ಮಾಡಿದ ನಾವು, ದೇವರು ಅನುಭವ ಮಾಡಿಸಿ ಅಂತ. ಬಹಳ ಸಂತೋಷ ಪ್ರಕಾಶ್ ಅವರೇ. ಇಷ್ಟೊತ್ತು ನಿಮ್ಮ ಒಂದು ಸಿನಿ ಜರ್ನಿ ಆಗಲಿ, ನಿಮ್ಮ ಸಂಗೀತದ ಜರ್ನಿ ಆಗಲಿ, ಅಥವಾ ಚಿತ್ರಕಲೆ ಜರ್ನಿ ಬಗ್ಗೆ ಬಹಳ ಸ್ವಾರಸ್ಯಕರವಾಗಿ ಮಾತಾಡಿದ್ರಿ. ಕಡೆಯದಾಗಿ ನನಗೆ ಇನ್ನೂ ಒಂದು ಹಾಡು ಕೇಳಬೇಕು ಅಂತ ಆಸೆ. ಒಂದು ಹಾಡು ಕೇಳೋ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಯಾವ ಹಾಡು? ಮೌನವೇ ಆಭರಣ. ಬಹಳ ಒಳ್ಳೆ ಗೀತೆ. ಮೌನವೇ ಆಭರಣ, ಮುಗುಳ್ನಗೆ ಶಶಿಕಿರಣ. ಮೌನವೇ ಆಭರಣ, ಮುಗುಳ್ನಗೆ ಶಶಿಕಿರಣ. ನೋಟವೇ ಹೂಬಾಣ, ಚೆಲುವಿನ ಮಧುಬನ. ಮೌನವೇ ಆಭರಣ, ಮುಗುಳಗೆ ಶಶಿಕಿರಣ. ಹೆಜ್ಜೆಯ ನೀಡಲು ಹೂವರಳುವುದು, ಗೆಜ್ಜೆಯ ನಾದವು ಹಾಡಾಗುವುದು. ಸಜ್ಜಿಗೆ ಸಿಹಿಯ ಮಾತೆಲ್ಲಿಹುದು, ಲಜ್ಜೆಯು ನಿನ್ನಲ್ಲಿ ಮನೆ ಮಾಡಿಹುದು. ಮೌನವೇ ಆಭರಣ, ಮುಗುಳ್ನಗೆ ಶಶಿಕಿರಣ. ನನಗೆ ರಾಯರಂದ್ರೆ ತುಂಬಾ ಪ್ರೀತಿ, ಅವರ ಅನುಗ್ರಹ ಇಷ್ಟೆಲ್ಲ ನನಗೆ ಮಾಡಿಸ್ತಾ ಇದೆ. ಅದು ಅದ್ಭುತ ಮಾತ್ರ. ಹೇಳಿದ್ರು ಅದಕ್ಕೆ ನಿಜಕ್ಕೂ ಅನ್ವರ್ಥವಾಗಿ ಅಷ್ಟು ಈ ಒಂದು 75ರ ವಯಸ್ಸಿನಲ್ಲೂ ಆ ಒಂದು ಧ್ವನಿಯನ್ನ ತಾವು ಉಳಿಸ್ಕೊಂಡಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ನೀವು ನಂಬ್ಕೊಂಡಿರುವಂತಹ ದೇವರೇ ಅದಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ಹೀಗೆ ತಾವು ಹಾಡು ಹಾಡ್ತಾ ಇದ್ದೀವಿ. ಒಂದ್ಲೇನು ಕನ್ನಡದಲ್ಲಿ ಒಂದು ಹಾಡ್ಬಿಡ್ಲ? ಓಹೋ ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ.